ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ. ಆಲ್ರೆಡಿ ಟೈಟಲು ತಮ್ಮನೆಲ್ಲ ನೋಡಿ ನಿಮಗೆಲ್ಲ ಅರ್ಥ ಆಗಿರ್ತೈತಿ ನಾವು ಯಾವ ವಿಷಯದ ಬಗ್ಗೆ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ. ಹೌದು ಗೈಸ್, ನೀವು ನೋಡ್ತಾ ಇರೋದು ನಿಜ. ಗೋಡಂಬಿಕಾಕ ಅವರು ನಮ್ಮನ್ನೆಲ್ಲ ಬಿಟ್ಟು ತ್ಯಜಿಸಿದ್ದಾರೆ. ಯಾರು ಗುರು ಇವರು ಗೋಡಂಬಿಕಾಕ ಅಂತ ಅಂದರೆ, ಆಲ್ರೆಡಿ ಶಿವಪುತ್ರ ಯಶೋರದ ಕಾಮಿಡಿ ಶೋಸ್ ಅಂತ ಉತ್ತರ ಕರ್ನಾಟಕ ಭಾಗದ ಒಬ್ಬ ಕ್ರಿಯೇಟರ್, ಅವರು ಕಾಮಿಡಿ ಕ್ರಿಯೇಟರು, ವಿಡಿಯೋ ಕ್ರಿಯೇಟರು. ಅವ್ರ ವಿಡಿಯೋಸ್ ನೋಡಿದ್ರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಅವ್ರ ಜೊತೆ ಅವರು ಸುಮಾರು ಒಂದು 2 ವರ್ಷದಿಂದ ತುಂಬಾ ವಿಡಿಯೋಸ್ಗಳನ್ನ ಮಾಡಿದ್ದಾರೆ. ಅವ್ರ ಯೂಟ್ಯೂಬ್ ಚಾನಲಲ್ಲಿ ನೀವು ಚೆಕ್ಔಟ್ ಮಾಡಿದ್ರೆ ಗೊತ್ತಾಗುತ್ತೆ. ತುಂಬ ವಿಡಿಯೋಸ್ಗಳನ್ನ ಮಾಡಿದ್ದಾರೆ ಗೋಡಂಬಿಕಾಕ ಅಂತ. ಏನಾಯ್ತು ಗುರು ಇವ್ರಿಗೆ ಅಂತ ಕೇಳೋದಾದ್ರೆ, ವಯೋಸಹಜ ಅನ್ನೋದಕ್ಕಿಂತ ಅನಾರೋಗ್ಯದಿಂದ ಬಳಲ್ತಾ ಇದ್ರಂತೆ. ತುಂಬಾ ದಿನದಿಂದ ಇವರು ಪಾಪ ಅನಾರೋಗ್ಯದಿಂದ ಬಳಲ್ತಾ ಇದ್ರಂತೆ. ಅದಕ್ಕೆ ಅವರು ನಮ್ಮನ್ನೆಲ್ಲರನ್ನೂ ಬಿಟ್ಟು ಲೋಕವನ್ನು ತ್ಯಜಿಸಿದ್ದಾರೆ. ಯಾವಾಗಂದ್ರೆ ಜಸ್ಟ್ ಒಂದು 40 ಮಿನಿಟ್ಸ್ ಬ್ಯಾಕ್ ಅಂತೆ, 40 ನಿಮಿಷಗಳ ಹಿಂದೆ ಅಂತೆ ಅವರು ಎಲ್ಲರೂ ನಮ್ಮನ್ನು ಬಿಟ್ಟು ಲೋಕವನ್ನು ತ್ಯಜಿಸಿದ್ದಾರೆ. ನಾನು ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆ ನೋಡ್ಬೇಕಾದ್ರೆ ಶಿವಪುತ್ರ ಅವ್ರದ್ದು ಸ್ಟೋರಿ ಈಗ ಜಸ್ಟ್ ನೋಡಿದೆ. ಅವರು ಹಾಕಿದ್ರು ರೆಸ್ಟ್ ಇನ್ ಪೀಸ್ ಕಾಕ ಅಂತ ಹೇಳಿ, ಗೋಡಂಬಿಕಾಕ ಅಂತ. ಸೊ ನೋಡಿದ್ಮೇಲೆ ನನಗೂ ಅರ್ಥ ಆಯಿತು. ಮತ್ತೆ ಕಮೆಂಟ್ ಬಾಕ್ಸ್ನೆಲ್ಲ ನೋಡಿದ್ಮೇಲೆ ಗೊತ್ತಾಯಿತು, ಪಾಪ ಗೋಡಂಬಿಕಾಕ ಅವರು ನಮ್ಮನ್ನೆಲ್ಲ ಬಿಟ್ಟು ಲೋಕ ತ್ಯಜಿಸಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರಂತೆ. ಅದಕ್ಕೋಸ್ಕರ ಆರೋಗ್ಯ ಸುಧಾರಣೆ ಆಗದೆ ಇರೋ ಕಾರಣದಿಂದ ನಮ್ಮನ್ನೆಲ್ಲ ಬಿಟ್ಟು ಅವರು ಲೋಕವನ್ನು ತ್ಯಜಿಸಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಗೈಸ್, ವಿಧಿ ಬರಹ. ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾಯಿದ್ರು ಶಿವಪುತ್ರ ಅಣ್ಣನ ಜೋಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೋಡಂಬಿಕಾಕ ಅಂತೇಳಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ, ಇನ್ಸ್ಟಾಗ್ರಾಮ್ ಐಡಿ ಐತಿ, ಹೋಗಿ ನೋಡಿ ಚೆಕ್ಔಟ್ ಮಾಡಿರಿ. ಮತ್ತು ದಯವಿಟ್ಟು ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ರಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಎಲ್ಲರೂ ಪ್ರಾರ್ಥಿಸೋಣ. ನನಗೆ ಗೊತ್ತಿರೋಷ್ಟು ಮಾಹಿತಿನ ತಿಳಿಸಿದ್ದೀನಿ. ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಮತ್ತು ನಿಮಗೇನಾದರೂ ಅವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ